ಹೀಗಾಗ್ತದೆ. ಎಷ್ಟೇ ಪ್ರಯತ್ನ ಪಟ್ಟರು ಆದಿಶೇಷನ್ ಜಾಗಕ್ಕೆ ತ್ರಿವಿಕ್ರಮ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಮಾಡೋದು? ಯಾಕೆ ಹಾರ್ ಹೋದೆ? ಹಾಯ್ ಶಿವಾನಿ. ಹಾಯ್, ಯಾವಾಗ ಬಂದ್ರಿ? ನೀವು ಆ ಪಾರಿವಾಳ ಜೊತೆ ಮಾತಾಡ್ತಿದ್ರಲ್ಲ, ಆಗ್ಲೇ ಬಂದ. ಓ ಹೌದಾ? ಸರಿ, ನೀವ್ಯಾಕೆ ಆ ಪಾರಿವಾಳನ ಹಾಗೆ ನೋಡ್ತಿದ್ರಿ? ಯಾಕೋ ಈ ಪಾರಿವಾಳ ನಂಗೆ ತುಂಬಾ ಇಷ್ಟ ಆಗೋಯ್ತು. ಹೌದಾ? ಹಾಗಿದ್ರೆ ಈ ಪಾರಿವಾಳ ನಿಮ್ದೇ ಅನ್ಕೊಳ್ಳಿ. ಅದ್ ಹೇಗೆ? ತ್ರಿವಿಕ್ರಮ್, ಪಾಪ ಬಿಟ್ಬಿಡಿ, ಸುಮ್ಮನೆ ಅದಕ್ಕೆ ಹಿಂಸೆ ಆಗುತ್ತೆ. ನಿಮಗೆ ಇಷ್ಟ ಆಗಿದೆ ಅಲ್ವಾ? ಬಿಡಲ್ಲ ಶಿವಾನಿ ಅವರ, ಇವತ್ತು ಇದನ್ನ ಹಿಡ್ದೇ ಹಿಡಿತೀನಿ. ಹೆಂಗೋ ಅವನು ತಂದಿದ್ರಲ್ಲಿ ನಾನು ಕುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೆ. ಈಗ ಅದು ಇಲ್ದಂಗೆ ಆಯ್ತಲ್ಲ, ಇಲ್ಲೆಲ್ಲಾದ್ರೂ ಬಚ್ಚಿಟ್ಬಿಡ್ಲ. ಏನದು? ಬಾವುಜಿ, ಸೈಲೆನ್ಸ್ ಬಾವುಜಿ. ಅಕ್ಕಂಗೆ ಗೊತ್ತಾಗಬಾರ್ದು ಅಂತ ಬಾಟ್ಲುಗಳನ್ನ ಆಚೆಗೆ ಸೈಲೆಂಟಾಗಿ ತೊಗೊಂಡೋಗ್ತಾ ಇದ್ದೀನಿ. ಬಾಟ್ಲ್ ಸದ್ದು ಊರಿಗೆಲ್ಲ ಕೇಳಿಸ್ತಾ ಇದೆ, ಸೈಲೆಂಟ್ ಅಂತೆ. ಏನು ತ್ರಿವಿಕ್ರಮ ಆಚೆ ಪಾರ್ಟಿ ಗಿಟಿ ಪ್ಲಾನ್ ಮಾಡ್ತಾ ಇದ್ದಾನ? ನೀವು ಅನ್ಕೊಂಡಂಗೆ ಮ್ಯಾಟ್ರೇ ಇಲ್ಲ ಬಾವಾಜಿ. ಭೂಮಿ ಉಲ್ಟಾ ಸುತ್ತ ಶುರು ಮಾಡಿದೆ ನಿನ್ನೆಯಿಂದ. ನಿಮ್ಗೂ ಗೊತ್ತಾಗುತ್ತೆ. ಏನೋ ಸರಿಯಾಗಿ ಹೇಳೋ. ಪಾರ್ಟಿ ಗೀಟಿ ಏನು ಇಲ್ಲ ಬಾವಾಜಿ. ಮನೇಲಿ ಒಂದು ಎಣ್ಣೆ ಬಾಟ್ಲು ಇರಬಾರ್ದಂತೆ. ಎಲ್ಲ ತಗೊಂಡೋಗಿ ಆಚೆ ಬಿಸಾಕು, ಅದು ಕುಡಿಯೋದ್ರಿಂದ ಕೆಟ್ಟದ್ದು ಅಂತ ಹಳ್ಳಿ ಮಗನೇ ಅಂದ. ಏನೋ ಹೇಳ್ತಾ ಇದ್ಯಾ? ಹೌದು ಬಾವಾಜಿ, ನಾನು ಎಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಅಂದ್ರೆ 2-3 ಸಲ ಜಿಗುಟ್ಕೊಂಡು ನೋಡ್ಕೊಂಡೆ, ಆಮೇಲೆ ಕನ್ಫರ್ಮ್ ಆಯ್ತು. ಪರವಾಗಿಲ್ವೇ? ತ್ರಿವಿಕ್ರಮ್ ಸುಧಾರಿಸ್ತಾ ಇದ್ದಾನೆ. ಹೌದು ಬಾವುಜಿ, ಅದೇನೋ ಗೊತ್ತಿಲ್ಲ, ಈ ನಡುವೆ ತ್ರಿವಿಕ್ರಮ ತುಂಬಾ ಬದಲಾಗ್ತಾ ಇದ್ದಾನೆ. ಅಲ್ಲ, ಪಾರ್ಟಿಗೆ ಹೋಗಲ್ಲ ಅಂತಾನೆ, ಫ್ರೆಂಡ್ ಜೊತೆ ಸೇರಲ್ಲ ಅಂತಾನೆ, ಸಿಗರೇಟು ಸೇದಲ್ಲ ಅಂತಾನೆ. ಈಗ ನೋಡಿದ್ರೆ ಇದು. ಆದ್ರೆ ಪೇಂಟಿಂಗ್ ಒಂದು ಮಾತ್ರ ಚೆನ್ನಾಗಿ ಮಾಡ್ತಾನೆ. ನನಗೆ ಡೌಟ್ ಆಗ್ಬಿಟ್ಟಿದೆ, ಇವನೇ ನನ್ನ ಅಳಿಮಯ್ಯನೋ ಅಥವಾ ಬೇರೆ ಯಾರು ಬದಲಾಗ್ಬಿಟ್ಟಿದಾರೋ ಅಂತ ನನ್ಗೆ ಅನ್ನಿಸ್ತಾ ಇದೆ ಬಾವುಜಿ. ಏನಾಗಿಲ್ಲ ಶಿವಾನಿ, ಏನಾಗಿಲ್ಲ.
ಸತ್ಯ ಆದ್ರೆ ಈಗ ಏನಾದ್ರೂ ಕಾಣಿಸ್ಲೇಬೇಕು. ಏನೂ ಆಗಿಲ್ಲ. ಆ್ಯಕ್ಚುಲಿ ನಾನು ಆ ಪಾರಿವಾಳಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಏಕೆ? ಇಲ್ಲ ಅಂದರೆ ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರ ನಾನು ಹೀಗೆ ಕೂತಲ್ಲೇ ಕಳೆದು ಹೋಗ್ತಾ ಇದ್ನ. ತ್ರಿವಿಕ್ರಮ್, ತ್ರಿವಿಕ್ರಮ್, ನಿಮ್ಮನ್ನ ಕೇಳ್ತಾ ಇರೋದು. ಏನಿಲ್ಲ ಬಿಡಿ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಯಾಕೆ ನಾನು ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಏನೂ ಆಗ್ಲೇ ಇಲ್ಲ? ಹಾಗಾದ್ರೆ ಆದಿಶೇಷ ಯಾರು? ಶಿವಾನಿ ಅವರೇ, ಬಾಯ್. ಬಾಯ್. ಅದೇ ಕಣೋ, ನಾನು ಈ ಪ್ರಾಜೆಕ್ಟ್ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಫೋನ್ ಮಾಡೋಕ್ಕಾಗಿರಲಿಲ್ಲ ಮಾಮ್ಸ್. ಸಾರಿ. ಸಿಗೋಣ ಇರೋ ನೆಕ್ಸ್ಟ್ ವೀಕು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾನು ಫ್ರೀ ಆಗ್ತೀನಿ ಅವಾಗ. ಲೈ, ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ನಾನು ಹೇಳ್ತೀನಿ, ಆಮೇಲೆ ಮಾಡ್ತೀನಿ. ಓ ಹಾಯ್, ಏನೇ ಸುಂದ್ರಿ, ನನ್ನ ಹತ್ರ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಹೆಲ್ಪ್ ಬೇಕಿತ್ತ ನಿಂಗೆ? ಎಲ್ಲಿಂದ ಬಂದೆ ನೀನು? ಓ, ಎಷ್ಟು ಸುಂದರವಾಗಿದೆಯಾ ನೀನು ಅಲ್ಲ? ಅಷ್ಟೇ ಸುಂದರವಾಗಿರೋರ ಹತ್ರ ಇರ್ಬೇಕು ನೀನು. ನಿನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನನ್ನ ಗರ್ಲ್ ಫ್ರೆಂಡು ಹೇಗೆ ಇದ್ದಾಳೆ, ನಿಂತರನೇ ತುಂಬ ತುಂಬ ಒಳ್ಳೆ ಹುಡುಗಿ. ನಾನು ನಿನ್ನನ್ನು ಅಲ್ಲಿ ಬಿಟ್ಟು ಬರ್ತೀನಿ, ಓಕೆನಾ? ನೀನು ತುಂಬ ಹಾಯಾಗಿರ್ತೀಯ. ಓಯ್, ಇರ್ತೀಯ ಅಲ್ವಾ? ನನಗೋಸ್ಕರ ಪ್ಲೀಸ್. ಗುರುಗಳು ಕೊಟ್ಟಿರೋ ಚೂರ್ಣ ತ್ರಿವಿಕ್ರಮನ ಮೇಲೆ ವರ್ಕ್ ಆಗ್ತಾ ಇದೆ ನಂದೀಶ. ಅವನು ಮುಂಚಿನ ಥರ ಕನಸು ಗಿನ್ಸು ಅಂತೆಲ್ಲ ಮಾತಾಡಲ್ಲ, ಉಡಾಫೆ ಮಾತುಗಳು ಆಡಲ್ಲ. ಅವನಿಗೆ ಕೆಲಸದ ಮೇಲೆ ಜವಾಬ್ದಾರಿ ಕೂಡ ಬಂದಿದೆ. ಹೌದು ಯಜಮಾನ್ರೆ, ಚಿಕ್ಕ ಯಜಮಾನ್ರು ಮೊದಲು ಥರ ಇಲ್ಲ ಅಂತ ನನಗೂ ಅನ್ನಿಸ್ತು. ಇದೆಲ್ಲ ಒಳ್ಳೆ ಸೂಚನೆ ಕಣ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ನೋಡಿ ಅವನಿಗೆ ಮದುವೆ ಮಾಡ್ಬಿಡ್ಬೇಕು. ನನ್ನ ತಲೆ ಬಿಸಿನೂ ಕಡಿಮೆ ಆಗುತ್ತೆ. ನಿಮ್ಗೇನು ಟೆನ್ಷನ್ ಮಾಡ್ಕೊಬೇಡಿ ಯಜಮಾನ್ರೆ, ಎಲ್ಲ ಸರಿ ಹೋಗುತ್ತೆ. ಕುಡಿಯೋದು ಬಿಟ್ಟಿದ್ದಾನೆ, ದೇವ್ರ ಬಗ್ಗೆ ಭಕ್ತಿ ಶುರುವಾಗಿದೆ. ಇದೆಲ್ಲ ನೋಡ್ತಿದ್ರೆ ಮುಂದೆ ಒಳ್ಳೇದಾಗಬಹುದೇನೋ ಅನ್ನೋ ಸೂಚನೆ. ಹಾಂ ಯಜಮಾನ್ರೆ, ಆದರೆ ಅವ್ರಿಗೆ ಇಷ್ಟು ಬೇಗ ಮದುವೆ ಮಾಡಬೇಕು ನಂದೀಶ. ಈಗೇನೋ ಗುರುಗಳು ಕೊಟ್ಟಿರೋ ಚೂರ್ಣದಿಂದ ನಾರ್ಮಲ್ ಆಗಿದ್ದಾನೆ, ಮತ್ತೆ ಮೊದಲಿನ ಥರನೇ ಆಗ್ಬಿಟ್ರೆ? ನನ್ನ ಮಗನ ಬಗ್ಗೆ ಗೊತ್ತಲ್ಲ, 3 ದಿನ ಹಂಗಿದ್ರೆ 3 ದಿನ ಹೆಂಗಿರ್ತಾನೆ. ಅದಕ್ಕೆ ಅವ್ನು ಸರಿಗಿದ್ದಾಗ ಅವನ್ನ ನಮ್ಮ ಕಂಟ್ರೋಲಿಗೆ ತೊಗೊಂಡ್ಬಿಡ್ಬೇಕು. ಇದೇನೋ ಒಳ್ಳೇದು ಯಜಮಾನ್ರೆ, ಆದರೆ ತ್ರಿಶೂಲ್ ಬಗ್ಗೆನೇ ಯೋಚನೆ ಆಗ್ತಾ ಇದೆ. ಯಾಕೋ? ಚೆನ್ನಾಗಿದ್ದಾನೆ, ಮೇಲ್ನೋಟಕ್ಕೇನೋ ಚೆನ್ನಾಗಿದ್ದಾನೆ ಯಜಮಾನ್ರೆ, ಆದರೆ ಸಣ್ಣ ಪುಟ್ಟ ತೊಂದರೆ ಅನುಭವಿಸ್ತಾ ಇದ್ದಾನೆ. ಏನಾಯ್ತು? ಏನಿಲ್ಲ ಯಜಮಾನ್ರೆ, ಮೊನ್ನೆ ದಾರಿಲಿ ಬರಬೇಕಾದ್ರೆ ಏನೋ ಗಾಳಿ ಚೇಷ್ಟೆ ಆಯ್ತಂತೆ. ಮಧ್ಯಾಹ್ನದ ಹೊತ್ತು ದೇವ್ಗಳು ಕಾಣಿಸುತ್ತಾ ಅಂತ ಕೇಳ್ದ. ನಾನು ಅವ್ನಿಗೇನೋ ಸಮಜಾಯಿಸಿ ಉತ್ತರ ಕೊಟ್ಟೆ. ಆದರೂ ನನಗೆ ಭಯ ಕಾಡ್ತಾ ಇದೆ ಯಜಮಾನ್ರೆ. ಅವನಿಗೇನಾದರೂ ತೊಂದರೆ ಆಗೋ ಸೂಚನೆ ಏನಾದರೂ? ಏನೂ ಆಗೋದಿಲ್ಲ. ಅವನಿಗೆ ಗಾಳಿ ಚೇಷ್ಟೆ ಕಾಣಿಸ್ತು? ಒಂದು ಕೆಲಸ ಮಾಡು, ನಾವು ಗುರುಗಳ ಹತ್ರ ಹೋದಾಗ ನನಗೆ ಜ್ಞಾಪಿಸು. ಏನೋ ತಾಯ್ತಾ ಗೀತಾ ಕೊಡ್ತಾರೆ, ಗಾಬರಿ ಆಗ್ಬೇಡ.
ಸರಿ ಯಜಮಾನ್ರೆ. ಓಕೆ. ಅಯ್ಯೋ, ಈ ಥರ ಬಾಗಿಲಲ್ಲಿ ಓಪನ್ ಮಾಡೋದು ಸಿನಿಮಾನ ನೋಡಿದ್ದೆ. ನನ್ನ ಲೈಫಲ್ಲಿ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಆಹಾ, ಸೂಪರ್. ಪ್ರೀತಿಲಿ ಏನು ಮಾಡಿದ್ರು ನ್ಯಾಯನೇ. ಹಾಗೆ ಕಳ್ತನದಿಂದ ಬಾಗಿಲು ಓಪನ್ ಮಾಡಿಕೊಂಡ್ರು ಅದೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಅಲ್ವಾ ದೇವ್ರೆ? ಇಟ್ಸ್ ಓಕೆ ದೇವ್ರೆ, ಈ ಪ್ರೇಮ ಕಳ್ಳನ ಕ್ಷಮಿಸ್ಬಿಡಪ್ಪ. ಡಾರ್ಲಿಂಗ್, ಬಾ 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 ಬಾ, ಒಳಗೋಣ. ಇದೆ ಗೊತ್ತಾ? ಈಗ ನೀನು ಕಣ್ಮುಚ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಅದಕ್ಕೆ ನನಗೆ ಧೈರ್ಯ. ಅದಕ್ಕೆ ಹೋಗೆ ಬಾರೆ ಅಂತ ಕರಿತಾ ಇದ್ದೀನಿ. ಅಲ್ಲ, ನೀನು ನನಗೆ ಯಾಕೆ ಇಷ್ಟೊಂದು ಸ್ಪೆಷಲ್ ಆಗೋಗಿದ್ಯಾ? ನಾನು ನಿನ್ನ ಹತ್ರ ನನ್ನ ಪ್ರೀತಿನೆಲ್ಲ ಹೇಳ್ಕೊಂಡ್ರು ಇಷ್ಟು ದಿನ ಆದರೂ ನೀನು ನನ್ನ ಹತ್ರ ಒಂದೇ ಒಂದ್ಸಲ ಪ್ರೀತಿ ಅನ್ನೋ ಶಬ್ದ ಕೂಡ ಹೇಳಿಲ್ಲ. ನಾನು ಮಾತ್ರ ಯಾವಾಗಲೂ ಓಟ ಓಟ ಅಂತ ಮಾತಾಡ್ತಾ ಇದ್ರು, ನೀನು ಕಿಮಕ್ಕನಲ್ಲ. ಆದರೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಲವ್ ಇದ್ದೇ ಇದೆ, ನನಗೆ ಗೊತ್ತು. ನಾನು ಕಾಯ್ತೀನಿ, ಅದೆಷ್ಟು ವರ್ಷ ಬೇಕಿದ್ರು ಕಾಯ್ತೀನಿ. ಯಾಕಂದರೆ ಕಾದ್ರೇ ಅಲ್ವಾ ಪ್ರೀತಿಗೊಂದು ಬೆಲೆ ಬರೋದು. ಒಂದೊಂದು ನೆನ್ಪಿಟ್ಕೋ ಶಿವಾನಿ, ನೀನು ನನ್ನ ಹುಡುಗಿ. ಇವತ್ತಿಗೂ ಯಾವತ್ತಿಗೂ ನಿಂಗೆ ಜೀವನದಲ್ಲಿ ನನ್ನನ್ನು ಮದುವೆ ಆಗೋದು ಬಿಟ್ಟರೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಸರಿ, ನಾನು ಬಂದಿರೋ ಕೆಲಸ ಫಸ್ಟ್ ಮುಗಿಸ್ತೀನಿ. ನೀನು ಮುದ್ದು, ಈ ಪಾರಿವಾಳನೂ ಮುದ್ದು. ಎರಡು ಮುದ್ದು ಜೊತೆಗಿರ್ಲಿ ಅಂತ ತುಂಬಾ ಆಸೆಯಾಗಿ ತಗೊಂಡ್ಬಂದೆ.
ಅರೆ, ನೀನ್ ಹೇಗ್ ಬಂದೆ ಇಲ್ಲಿಗೆ? ಇದನ್ನ ಯಾರು ತಂದಿಟ್ರು? ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವನೇ ಬಂದು ಇದನ್ನ ಇಲ್ಲಿಟ್ಟು ಹೋಗಿದ್ದಾನ? ನೀಲಿ, ನೀಲಿ, ಸ್ವಲ್ಪ ಬೇಗ ಬರ್ತೀಯಾ? ಏನಾಯ್ತು ಶಿವನ್? ಇದೇನಿದು ಪಾರಿವಾಳ ಇಲ್ಲಿಗೆ ಹೇಗ್ ಬಂತು? ಇದು ಬರೀ ಪಾರಿವಾಳ ಅಲ್ಲ ನೀಲಿ. ನಾನು ನಿನ್ನೆ ದೇವಸ್ಥಾನದ ಹತ್ರ ಧ್ಯಾನ ಮಾಡ್ತಿದ್ದಾಗ ಈ ಪಾರಿವಾಳ ನನ್ಗೆ ಯಾಕೋ ತುಂಬಾ ಇಷ್ಟ ಆಯ್ತು. ಅದೇ ಸಮಯಕ್ಕೆ ತ್ರಿವಿಕ್ರಮ್ ಕೂಡ ಅಲ್ಲಿಗೆ ಬಂದ. ಈ ಪಾರಿವಾಳದ ವಿಚಾರ ನಾನು ಅವನಿಗೆ ಹೇಳಿದಾಗ ಇದನ್ನ ಹಿಡ್ಕೊಡಕ್ಕೆ ತುಂಬಾನೇ ಪ್ರಯತ್ನ ಪಟ್ಟ, ಆದ್ರೆ ಆಗ್ಲಿಲ್ಲ. ಈಗ ನೋಡಿದ್ರೆ ರಾತ್ರಿ ಬಂದು ಇದನ್ನ ಇಲ್ಲಿ ನನಗೋಸ್ಕರ ಇಟ್ಟು ಹೋಗಿದ್ದಾನೆ. ಹೌದಾ? ಹೌದು ನೀಲಿ, ನನ್ನ ಆದಿಶೇಷ ಕೂಡ ಹೀಗೇನೆ. ನಾನು ಏನಾದ್ರೂ ಬಯಸಿದ್ರೆ ಹೇಗಾದ್ರೂ ಮಾಡಿ ಅದನ್ನ ನನಗೆ ತಂದ್ಕೊಡ್ತಾ ಇದ್ದ. ನನ್ಗವನು ಅದನ್ನ ನನಗೆ ತಂದ್ಕೊಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಈ ಪಾರಿವಾಳದಿಂದನಾದ್ರೂ ನಿನಗೆ ತ್ರಿವಿಕ್ರಮ್ ಮೇಲೆ ನಂಬಿಕೆ ಮೂಡ್ತಲ್ಲ. ಅವನೇ ಆದಿಶೇಷ ಅನ್ನೋದಕ್ಕೆ, ಅವನ ಮೇಲೆ ನಿನಗೆ ಪ್ರೀತಿ ಹುಟ್ಟೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಶಿವಾನಿ, ಇದೇ ಭಾವನೆನಲ್ಲಿ ನೀನು ತ್ರಿವಿಕ್ರಮ್ ಹತ್ರ ಮಾತಾಡಿದ್ರೆ, ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವನೇ ಆದಿಶೇಷ ಅನ್ನೋದಕ್ಕೆ ಪುರಾವೆ ಸಿಗುತ್ತೆ. ಹಾಗೆ ಆದ್ರೆ ತುಂಬಾ